ನೋಡಿ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಯಾವ್ಯಾವು. ಸೊ ಟೋಟಲ್ ಆಗಿ 12 ನ್ಯಾಷನಲ್ ಬ್ಯಾಂಕ್ಸ್ ಇದೆ. ಅದರಲ್ಲಿ ಒಂದನ್ನ ಬಿಟ್ಟು ಅಂದ್ರೆ SBI ಬಿಟ್ಟು ಇನ್ನು ಮಿಕ್ಕಿರೋ 11 ನ್ಯಾಷನಲ್ ಬ್ಯಾಂಕ್ಸ್ಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಸೊ ಪರ್ಟಿಕ್ಯುಲರ್ ಆಗಿ ಡೇಟೇ ಬೇಕು ಅಂತ ಹೇಳಿದ್ರೆ 22 ಕ್ಯಾಲೆಂಡರ್ಲಿ ಆಲ್ರೆಡಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾನೆ. ಸೊ ಅದನ್ನು ಕೂಡ ನಿಮಗೆ ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. 50 ಮಾರ್ಕ್ಸ್ ಯಾವ ಸೆಕ್ಷನ್ಗೂ ಎಲ್ಲದಕ್ಕೂ ಕೂಡ ಒಂದೊಂದೇ ಮಾರ್ಕ್ಸ್ ಇದೆ. ಬಟ್ ರೀಸನಿಂಗ್ ಮಾತ್ರ ಆ ಥರ ಸ್ಪ್ಲಿಟ್ ಆಗುತ್ತೆ. ಓಕೆನಾ, ರೀಸನಿಂಗ್ ಅಲ್ಲಿ ಮತ್ತೆ ಡಿವೈಡ್ ಆಗುತ್ತೆ. 2 ಮಾರ್ಕ್ಸ್ ಮತ್ತೆ 1 ಮಾರ್ಕ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ವೇ. ದಿಸ್ ಇಸ್ ಮಧುಕರ್. ಸೊ ಎಲ್ಲರೂ ಪ್ರಿಪರೇಷನ್ಸ್ ಹೇಗೆ ಮಾಡ್ತಾ ಇದ್ದಾರೆ RRB ಕ್ಲರ್ಕ್ ಮತ್ತು RRB POಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರಿಪರೇಷನ್ ಮಿಡ್ಲಲ್ಲಿ ನಿಮಗೆ ಹೊಸ ಒಂದು ನೋಟಿಫಿಕೇಶನ್ ಮತ್ತೊಂದು ರಿಲೀಸ್ ಆಗಿದೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ IBPS ಕ್ಲರ್ಕ್ 2024 ಮತ್ತು 25 ನೋಟಿಫಿಕೇಶನ್. ಸೊ ನೋಟಿಫಿಕೇಶನಲ್ಲಿ 25-26 ಅಂತ ಮೆನ್ಷನ್ ಇರುತ್ತೆ. ಯಾಕೆಂದರೆ ಜಾಯ್ನಿಂಗ್ ಆಗೋದು 25-26 ಅಲ್ಲಿ ಏಪ್ರಿಲ್ ನೆಕ್ಸ್ಟ್. ಸೊ ಹಾಗಾಗಿ 25-26 ಇರುತ್ತೆ. ಬಟ್ ಎಕ್ಸಾಮ್ ಪ್ರೋಸೆಸ್ಸು ಈ ಇಯರೇ ಆಗುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ನ ಕಂಪ್ಲೀಟ್ ಹೈಲೈಟ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಕ್ಸಾಮ್ ಯಾವಾಗ ಆಗುತ್ತೆ, ಸೊ ಎಕ್ಸಾಮ್ ಸ್ಟ್ರಕ್ಚರ್ ಏನು, ವೇಕೆನ್ಸೀಸ್ ಎಷ್ಟಿದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಸೊ ಮೊದಲನೇದಾಗಿ ಫಸ್ಟ್ ಪೇಜಲ್ಲಿ ಏನು ಕೊಟ್ಟಿರ್ತಾನೆ ನೋಡಿ, IBPS ಅವರು ಕಂಡಕ್ಟ್ ಮಾಡ್ತಾ ಇರೋದು ಮತ್ತು ನೋಟಿಫಿಕೇಶನ್ ಡೀಟೇಲ್ಸ್ ಕೊಟ್ಟಿದ್ದಾನೆ. ಅಂದರೆ ಎಷ್ಟನೇ ನೋಟಿಫಿಕೇಶನ್ ಏನು ಪ್ರೊಸೆಸ್ ಅಂತ ಕೊಟ್ಟಿದ್ದಾನೆ. ಸೊ ಇದು 14ನೇ ನೋಟಿಫಿಕೇಶನ್ IBPS ಅವ್ರದ್ದು ಫಾರ್ ದ ವೇಕೆನ್ಸೀಸ್ ಆಫ್ 2025 ಮತ್ತು 26. ಅಂದರೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಆದಮೇಲೆ ಜಾಯ್ನಿಂಗ್ ಆಗೋದ್ರಿಂದ 2025 ಮತ್ತು 26 ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ ಎಕ್ಸಾಮ್ ಆಗೋದು 2024 ಮತ್ತು 25 ಅಲ್ಲಿ ಎಕ್ಸಾಮ್ಸ್ ಆಗುತ್ತೆ. ಟೆಂಟೇಟಿವ್ ಡೇಟ್ಸ್ ನೋಡೋಣ. ಟೆಂಟೇಟಿವ್ ಡೇಟ್ಸ್ ಬಂದ್ಬಿಟ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜುಲೈ 1 ಜುಲೈ 21/7/2024 ಅಂದರೆ ಜುಲೈ 21ವರೆಗೂ ಇದೆ. ಸೊ ಪೇಮೆಂಟ್ ಕೂಡ ಅದೇ ಲಾಸ್ಟ್ ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಂದ್ಬಿಟ್ಟು 12 to 17 ಆಗಸ್ಟ್ ಏನಿದೆ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ. ಫಾರ್ SC/ST ಕೆಟಗರಿ ಎಲ್ಲರಿಗೂ ಇರೋದಿಲ್ಲ ಅದು. ನೆಕ್ಸ್ಟ್ ಆನ್ಲೈನ್ ಎಕ್ಸಾಮಿನೇಷನ್ನು ಆಗಸ್ಟ್ 2024 ಇದೆ. ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ನು ಅಕ್ಟೋಬರ್ 2024 ಇದೆ. ಸೊ ಹಾಲ್ ಟಿಕೆಟ್ ಡೇಟ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಅಥವಾ ಮೇನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಅದಕ್ಕಿಂತ 7 to 10 ಡೇಸ್ ಬಿಫೋರು ಹಾಲ್ ಟಿಕೆಟ್ನ ರಿಲೀಸ್ ಮಾಡ್ತಾರೆ ಅಷ್ಟೇ. ಸೊ ಅದನ್ನು ನೀವು ಮೇನ್ ಆಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಡೇಟ್ಸ್ಗಳನ್ನ ನೋಡಿಕೊಂಡ್ರೆ ನಿಮಗೆ ಹಾಲ್ ಟಿಕೆಟ್ ಡೇಟ್ಸ್ ಐಡಿಯಾ ಸಿಕ್ಬಿಡುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಡೇಟೇ ಬೇಕು ಅಂತ ಹೇಳಿದ್ರೆ 22 ಕ್ಯಾಲೆಂಡರ್ಲಿ ಆಲ್ರೆಡಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾನೆ. ಸೊ ಅದನ್ನು ಕೂಡ ನಿಮಗೆ ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಫ್ ಕ್ಲರ್ಕು 24, 25 and 31 ಆಗಸ್ಟ್. ಸೊ 3 ದಿನ ಆಗುತ್ತೆ. 4 ಶಿಫ್ಟ್ ಇರುತ್ತೆ. ಸೊ 4 ಅಂದರೆ 12 ಶಿಫ್ಟಲ್ಲಿ ಎಕ್ಸಾಮ್ ಆಗುತ್ತೆ. ಮೇನ್ ಎಕ್ಸಾಮಿನೇಷನ್ ಯಾವಾಗ ಆಗುತ್ತೆ? 13/10/2024. ಓಕೆನಾ, ಅಂದರೆ ಅಕ್ಟೋಬರ್ 13ನೇ ತಾರೀಕು ಮೇನ್ ಎಕ್ಸಾಮಿನೇಷನ್ ಆಗುತ್ತೆ. ಮೇನ್ ಎಕ್ಸಾಮ್ಸ್ ಬಂದ್ಬಿಟ್ಟು ಒಂದೇ ಶಿಫ್ಟ್ ಇರುತ್ತೆ. ಅದು 2-3 ಶಿಫ್ಟ್ ಇರಲ್ಲ, ಒಂದೇ ಶಿಫ್ಟ್ ಇರುತ್ತೆ. ಸೊ ಇದಿಷ್ಟು 22 ಡೇಟ್ಸ್ ಆಗಿತ್ತು. ನೆಕ್ಸ್ಟ್ ಅಲಾಟ್ಮೆಂಟ್ ನೋಡಿ, ಪ್ರೊವಿಷನಲ್ ಅಲಾಟ್ಮೆಂಟು ಏಪ್ರಿಲ್ 2025 ಅಂತ ಇದೆ. ಅಂದರೆ ಏಪ್ರಿಲ್ 1 ನಿಮಗೆ ರಿಸಲ್ಟ್ ಬರುತ್ತೆ. ಅದಾದಮೇಲೆ ಜಾಯ್ನಿಂಗ್ ಆಗೋದ್ರಿಂದ 25-26 ಅಂತ ನೋಟಿಫಿಕೇಶನ್ ಮೆನ್ಷನ್ ಮಾಡಿರ್ತಾನೆ. ಸೊ ರಿಸಲ್ಟ್ ಯಾವಾಗ ಬರುತ್ತೆ? ಏಪ್ರಿಲ್ 1, 2025 ಅಲ್ಲಿ ಬರುತ್ತೆ ನಿಮಗೆ ರಿಸಲ್ಟು. ನೋಡಿ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಯಾವ್ಯಾವು. ಸೊ ಟೋಟಲ್ ಆಗಿ 12 ನ್ಯಾಷನಲ್ ಬ್ಯಾಂಕ್ಸ್ ಇದೆ. ಅದರಲ್ಲಿ ಒಂದನ್ನ ಬಿಟ್ಟು ಅಂದರೆ SBI ಬಿಟ್ಟು ಇನ್ನು ಮಿಕ್ಕಿರೋ 11 ನ್ಯಾಷನಲ್ ಬ್ಯಾಂಕ್ಸ್ಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಅದು ಯಾವ್ದು ಅಂತ ಹೇಳಿದ್ರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಕೆನರಾ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕು, ಯುಕೋ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಬ್ಯಾಂಕ್ಗಳನ್ನ ಪ್ರಯಾರಿಟೀಸ್ ಕೊಡಬೇಕು. ಸೊ ನೀವು ಕರ್ನಾಟಕದವ್ರು ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಕೆನರಾ ಬ್ಯಾಂಕ್ನ ನಿಮ್ಮ ಪ್ರಯಾರಿಟೀಸ್ ಕೊಡಿ. ನೆಕ್ಸ್ಟ್ ಬೇರೆ ಯಾವ್ದು ವೇಕೆನ್ಸೀಸ್ ಜಾಸ್ತಿ ಇದೆ ಅದನ್ನು ಪ್ರಯಾರಿಟೀಸ್ನ ಕೊಡಿ. ಓಕೆನಾ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ. ಏಜ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್. ಸೊ ಡೇಟ್ ಕೂಡ ಮೆನ್ಷನ್ ಮಾಡಿದ್ದೇನೆ, ಎಲ್ಲಿಂದ ಇನ್ ಬಿಟ್ವೀನ್ ಯಾವ ಡೇಟಿಂದ ಯಾವ ಡೇಟ್ವರೆಗೂ ನೀವು ಬಾರ್ನ್ ಆಗಿರಬೇಕು ಅಂತ. ಸೊ 2/7/1996 ಮತ್ತು 1/7/2004 ಆದಮೇಲೆ ಬಾರ್ನ್ ಆಗಿರಬಾರ್ದು. ನೆಕ್ಸ್ಟ್ 2/7/1996ಗಿಂತ ಮುಂಚೆ ಹುಟ್ಟಿರಬಾರ್ದು. ಸೊ ಇನ್ ಬಿಟ್ವೀನ್ ಡೇಟ್ಸಲ್ಲಿರೋರು ಮಾತ್ರ ಇದನ್ನ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಓಕೆನಾ. ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ SC/ST ಅವರಿಗೆ 5 ಇಯರ್ಸ್, OBC 3 ಇಯರ್ಸ್ ಆ್ಯಂಡ್ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವರಿಗೆ 10 ಇಯರ್ಸ್. ಎಕ್ಸ್ ಸರ್ವಿಸ್ ಮೆನ್ನಿಗೆ ಕೆಲವೊಂದು ಕಂಡೀಷನ್ಸ್ ಇದೆ, +3 ಇಯರ್ಸ್, 8 ಇಯರ್ಸ್ ಫಾರ್ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮೆನ್ ಬಿಲಾಂಗಿಂಗ್ ಟು SC/ST ಕೆಟಗರಿ ಇದೆ. ಸೊ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 50 ಇಯರ್ಸ್ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ನೋಡಿ, ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಾ ಆ ಕೆಟಗರಿಯಲ್ಲಿ ನೀವು ಏಜ್ ರಿಲ್ಯಾಕ್ಸೇಷನ್ನ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಕೆಟಗರಿ ಸರ್ಟಿಫಿಕೇಟ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು.
ನೆಕ್ಸ್ಟ್ ಕ್ವಾಲಿಫಿಕೇಶನ್, ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿ, ಎನಿ ಡಿಗ್ರಿ. ಸೊ ಇಲ್ಲಿ ಪರ್ಸೆಂಟೇಜ್ ಕ್ರೈಟೀರಿಯನ್ ಇರೋದಿಲ್ಲ, ಎನಿ ಡಿಗ್ರಿ ನೀವು. ಸೊ ಡಿಪ್ಲೊಮಾ ಬರೋದಿಲ್ಲ, ಡಿಪ್ಲೊಮಾ ಡಿಗ್ರಿ ಅಂತ ಕನ್ಸಿಡರ್ ಆಗೋದಿಲ್ಲ, ಡಿಪ್ಲೊಮಾ PU ಗ್ರೇಡ್ ಆಗ್ಬಿಡುತ್ತೆ, PU ಲೆವೆಲಿಗೆ ಆಗ್ಬಿಡುತ್ತೆ. ಸೊ ಡಿಪ್ಲೊಮಾ ನಿಮಗೆ ಡಿಗ್ರಿ ಆಗೋದಿಲ್ಲ, ಅದೆಲ್ಲ ಬರೋದಿಲ್ಲ. ಬಟ್ PU ಆದ್ಮೇಲೆ ಮಾಡಿರ್ತಿಲ್ಲ, ಆ ಕೋರ್ಸ್ ಕಂಪ್ಲೀಟ್ ಆಗೋದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಫೈನಲ್ ಇಯರ್ ಅಪ್ಲೈ ಮಾಡ್ಬೋದು ಅಂತ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೂ ಕೂಡ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ಸೊ ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡಿ, ಪ್ರೊಫಿಷಿಯನ್ಸಿ ಇನ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳಿದ್ದಾನೆ. ಸೊ ಆ ಸ್ಟೇಟಿನ ಲ್ಯಾಂಗ್ವೇಜ್ ಕಂಪಲ್ಸರಿ ಗೊತ್ತಿರಬೇಕು. ಸೊ LPT ಆಗುತ್ತೆ, ನೀವು ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ LPT ಆಗುತ್ತೆ. LPT ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಫೇಲ್ ಆಗಿರೋ ಥರನೇ ಲೆಕ್ಕ ಆಗುತ್ತೆ, ನಿಮಗೆ ಜಾಬ್ ಸಿಗೋದಿಲ್ಲ. LPT ಕಂಪಲ್ಸರಿಯಾಗಿ ಪಾಸ್ ಆಗಲೇಬೇಕಾಗತ್ತೆ. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿ, 21 ಜುಲೈ 2024 ಒಳಗಡೆ ನಿಮ್ಮ ರಿಸಲ್ಟ್ ಬಂದಿರಬೇಕು ಅಂತ ಮೆನ್ಷನ್ ಮಾಡ್ತೀನಿ. ಅಂದರೆ ಫೈನಲ್ ಇಯರ್ ಕೇಳ್ತಿರಲ್ಲ ನಾವು ಅಪ್ಲೈ ಮಾಡ್ಬೋದಾ ಅಂತ, ನಿಮ್ಮ ರಿಸಲ್ಟು 21 ಜುಲೈ 2024 ಅಷ್ಟರ ಒಳಗಡೆ ಬಂದರೆ, ಅಥವಾ ಅವತ್ತು ಬಂದರೆ 21 ಜುಲೈ 2024 ಕೂಡ ಬಂದರೆ ನೀವು ಅಪ್ಲೈ ಮಾಡ್ಬೋದು. ಸೊ ಅದಾದ್ಮೇಲೆ ಬಂದರೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಅಲ್ಲ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡಿ, SC/ST ಕ್ಯಾಟಗರಿಗೆ 175 ರುಪೀಸ್, ಮತ್ತು ನಾರ್ಮಲ್ ಬೇರೆ ಎಲ್ಲ ಅದರ್ ಕ್ಯಾಟಗರೀಸ್ OBC, EWS ಮತ್ತು ಜನರಲ್ ಕ್ಯಾಟಗರಿಯವರಿಗೆ 850 ರುಪೀಸ್ ಇದೆ. ಸೊ ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು 2 ಟೈರ್ಸಲ್ಲಿ ಆಗುತ್ತೆ, ಓಕೆನಾ. ಸೊ 2 ಟೈರ್ಸ್ ಅಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸು, ಇಂಟರ್ವ್ಯೂ ಇರೋದಿಲ್ಲ. ಸೊ ಮೇನ್ಸಲ್ಲಿ ಏನು ಸ್ಕೋರ್ ಮಾಡ್ತಿರಲ್ಲ ಅದೇ ಫೈನಲ್ ಸ್ಕೋರು, ಅದ್ರ ಮೇಲೆ ಕೂಡ ನಿಮಗೆ ಸೆಲೆಕ್ಷನ್ಸ್ ಆಗೋದು. ಸೊ ಪ್ರಿಲಿಮ್ಸು ಕ್ವಾಲಿಫೈಯಿಂಗ್ ಫಾರ್ ಮೇನ್ಸ್ ಅಷ್ಟೇ, ಪ್ರಿಲಿಮ್ಸ್ ಮಾರ್ಕ್ಸು ನಿಮಗೆ ಮೇನ್ಸಿಗೆ ಹೋಗೋದಕ್ಕಷ್ಟೇ. ಬಟ್ ನಿಮಗೆ ಆ್ಯಕ್ಚುಲ್ ಆಗಿ ಜಾಬ್ ಸಿಗೋದು ಮೇನ್ಸ್ ಎಕ್ಸಾಮ್ನ ಸ್ಕೋರ್ ಮೇಲೆ, ಓಕೆನಾ. ಸೊ ಇವಾಗ ಪ್ಯಾಟ್ರನ್ ಯಾವ ಥರ ಇದೆ ಎಕ್ಸಾಮ್ಸ್ ಅಂತ ನೋಡೋಣ. ನೋಡಿ, ಪ್ರಿಲಿಮ್ಸಲ್ಲಿ 3 ಸಬ್ಜೆಕ್ಟ್ ಬರೋದು, ಇಂಗ್ಲೀಷು, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗು. ಸೊ 3 ಸಬ್ಜೆಕ್ಟಿಗೂ ಕೂಡ ಈಕ್ವಲ್ ಟೈಮಿಂಗ್ಸ್ ಇದೆ, 20 ಮಿನಿಟ್ಸ್ 20 ಮಿನಿಟ್ಸ್ 20 ಮಿನಿಟ್ಸ್, ಟೋಟಲ್ 60 ಮಿನಿಟ್ಸ್, ಅಂದರೆ 1 ಅವರು. ಸೆಕ್ಷನಲ್ ಟೈಮಿಂಗ್ಸ್ ಇದು. ಸೊ ಇಂಗ್ಲೀಷಿಗೆ 20 ಮಿನಿಟ್ಸು, ಮತ್ತು ನ್ಯೂಮರಿಕಲ್ ಎಬಿಲಿಟಿಗೆ 20 ಮಿನಿಟ್ಸ್, ಮತ್ತು ರೀಸನಿಂಗ್ಗೆ 20 ಮಿನಿಟ್ಸು. ಯಾವ ಸೆಕ್ಷನ್ ನೀವು ಸ್ವಿಚ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಸೊ ಫಸ್ಟ್ ಇಂಗ್ಲೀಷ್ ಬಂದರೆ ಇಂಗ್ಲೀಷ್ 20 ಮಿನಿಟ್ಸ್ ಅಟೆಂಡ್ ಮಾಡಿ, ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ, ಅದು ಯಾವುದು ಕಂಪ್ಯೂಟರ್ಲಿ ಯಾವ ಸೆಕ್ಷನ್ ಬರುತ್ತೋ ಅದೇ ಸೆಕ್ಷನ್ ನೀವು ಅಟೆಂಡ್ ಮಾಡಬೇಕು, ಓಕೆನಾ. ಸೊ RRBಸಲ್ಲಿ ಹೀಗಾಗ್ತಿರ್ಲಿಲ್ಲ, ಕಾಂಪೋಸಿಟ್ ಟೈಮ್ ಕೊಡ್ತಾ ಇದ್ದ, ನೀವು ಸೆಕ್ಷನ್ನ ಸ್ವಿಚ್ ಮಾಡ್ಬೋದಿತ್ತು. ಬಟ್ ಇನ್ ಕೇಸ್ RRBಸಲ್ಲೂ ಈ ಇಯರ್ ಏನಾದರೂ ಆ್ಯಡ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋನ ನೋಡಿ. ಸೊ ಇವಾಗ RRB ನಾವು IPS ಕ್ಲರ್ಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರಲ್ಲೇನು ಪ್ರತಿ ಇಯರ್ ಕೂಡ ಸೆಕ್ಷನಲ್ ಟೈಮಿಂಗ್ಸ್ ಇಂಪ್ಲಿಮೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಇಯರ್ ಕೂಡ ಇರುತ್ತೆ. ಸೊ ಪ್ರತಿಯೊಂದು ಸೆಕ್ಷನ್ಗೂ 20 ಮಿನಿಟ್ಸ್ 20 ಮಿನಿಟ್ಸ್ 20 ಮಿನಿಟ್ಸ್ ಇದೆ. ಸೊ ಆ 20 ಮಿನಿಟ್ಸಲ್ಲಿ ನೀವು ಯಾವ ಸೆಕ್ಷನ್ಗೂ ಸ್ವಿಚ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಸೆಕ್ಷನ್ ಯಾವ್ದು ನಿಮಗೆ ಡಿಸ್ಪ್ಲೇ ಆಗುತ್ತೋ ಸಿಸ್ಟಮಲ್ಲಿ ಅದೇ ಸೆಕ್ಷನ್ನ ನೀವು ಅಟೆಂಡ್ ಮಾಡಬೇಕು, ಸಬ್ಮಿಟು ಮಾಡೋಕ್ಕಾಗೋದಿಲ್ಲ. ಪೂರ್ತಿ 20 ಮಿನಿಟ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸೆಷನ್ಗೆ ಅದು ಆಟೋಮೆಟಿಕಾಗಿ ಸ್ವಿಚ್ ಆಗುತ್ತೆ, ಓಕೆನಾ. ಸೊ ಫಸ್ಟು ಇಂಗ್ಲೀಷು, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ನೋಡಿ. ಇಂಗ್ಲೀಷ್ 30 ಕ್ವಶನ್ಸು 30 ಮಾರ್ಕ್ಸು, ನ್ಯೂಮರಿಕಲ್ ಎಬಿಲಿಟಿ 35 ಕ್ವಶನ್ಸು 35 ಮಾರ್ಕ್ಸು, ರೀಸನಿಂಗ್ 35 ಕ್ವಶನ್ಸ್ 35 ಮಾರ್ಕ್ಸು, ಟೋಟಲ್ 100 ಕ್ವಶನ್ಸು 100 ಮಾರ್ಕ್ಸ್. ನೋಡೋಣ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ನೋಡಿ ಯಾವ ಥರ ಇದೆ. 4 ಸಬ್ಜೆಕ್ಟ್ ಬರುತ್ತೆ. ಸೊ ಪ್ರಿಲಿಮ್ಸಲ್ಲಿ ಇಂಗ್ಲೀಷು, ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 3 ಇದ್ದಿದ್ದಲ್ವಾ. ಇದರಲ್ಲಿ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಕೂಡ ಆ್ಯಡ್ ಆಗುತ್ತೆ. ಸೊ ಟೈಮಿಂಗ್ಸ್ ನೋಡಿ, ಎಲ್ಲ ಸೆಕ್ಷನ್ಗೂ ಬೇರೆ ಬೇರೆ ಟೈಮಿಂಗ್ಸ್ ಇದೆ. ಜನರಲ್ ಅವೇರ್ನೆಸ್ಗೆ 35 ಮಿನಿಟ್ಸ್ ಇದೆ, ಇಂಗ್ಲೀಷಿಗೆ 35 ಮಿನಿಟ್ಸ್, ರೀಸನಿಂಗ್ಗೆ 45 ಮಿನಿಟ್ಸ್, ಕ್ವಾಂಟ್ಸಿಗೆ 45 ಮಿನಿಟ್ಸ್, ಟೋಟಲ್ 160 ಮಿನಿಟ್ಸ್ ಆಗುತ್ತೆ. ಕ್ವಶನ್ಸು ಕೂಡ ಎಲ್ಲ ಸೆಕ್ಷನ್ನಲ್ಲೂ ಡಿಫ್ರೆಂಟ್ ಆಗಿದೆ ನೋಡಿ ಕ್ವಶನ್ ಮತ್ತು ಅದರದ್ದು ಮಾರ್ಕ್ಸ್ ಕೂಡ. ಯಾಕೆಂದರೆ ಜನರಲ್ ಅವೇರ್ನೆಸ್ಸಲ್ಲಿ 50 ಕ್ವಶನ್ಗೆ 50 ಮಾರ್ಕ್ಸ್ ಆದರೆ ಇಂಗ್ಲೀಷಲ್ಲಿ 40 ಕ್ವಶನ್ಗೆ 40 ಮಾರ್ಕ್ಸ್. ಬಟ್ ರೀಸನಿಂಗ್ ಎಬಿಲಿಟಿಲಿ ನೋಡಿ 50 ಕ್ವಶನ್ 60 ಮಾರ್ಕ್ಸ್ ಅಂತ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ರೀಸನಿಂಗಲ್ಲಿ 2 ಸೆಕ್ಷನ್ ಬರುತ್ತೆ. ಸೊ 45 ನೋಡಿ ರೀಸನಿಂಗ್ ಸೆಕ್ಷನಲ್ಲಿ 2 ಪಾರ್ಟ್ ಇರುತ್ತೆ ಅಲ್ಲಿ. ಅಂದರೆ 45 ಕ್ವಶನ್ಸು 1 ಮಾರ್ಕ್ಸಿಗಿರುತ್ತೆ. ಬಟ್ 5 ಕ್ವಶನ್ ಮಾತ್ರ ನಿಮಗೆ 2 ಮಾರ್ಕ್ಸಿಗೆ ಸಿಗುತ್ತೆ. ಸೊ ಅಲ್ಲಿಗೆ ಅವಾಗ ಟೋಟಲ್ 50 ಕ್ವಶನ್ಸ್ 60 ಮಾರ್ಕ್ಸ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಇರುತ್ತೆ ನಿಮಗೆ, ಅದನ್ನು ಎಕ್ಸಾಮ್ಸ್ ನಿಯರ್ ಬಂದಾಗ ಹೇಳ್ತೀನಿ, ಓಕೆನಾ, ಯಾವ ಥರ ಇರುತ್ತೆ ಅಂತ. ಸೊ ಅಲ್ಲಿ 1 ಮಾರ್ಕ್ ಸೆಕ್ಷನ್ ಮತ್ತು 2 ಮಾರ್ಕ್ ಸೆಕ್ಷನ್ ಅಂತ ಮೇಲ್ಗಡೆ ಸ್ಪ್ಲಿಟ್ ಮಾಡಿದ್ದಾನೆ ಟ್ಯಾಬಲ್ಲಿ. ನೀವು 2 ಮಾರ್ಕ್ಸಿಗೆ ಹೋದರೆ 5 ಕ್ವಶನ್ ಇರುತ್ತೆ, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಬಟ್ ಇನ್ನು ಮಿಕ್ಕಿರೋ 45 ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ 50 ಕ್ವಶನ್ 50 ಮಾರ್ಕ್ಸ್. ಯಾವ ಸೆಕ್ಷನ್ಗೂ ಎಲ್ಲದಕ್ಕೂ ಕೂಡ ಒಂದೊಂದೇ ಮಾರ್ಕ್ಸ್ ಇದೆ. ಬಟ್ ರೀಸನಿಂಗ್ ಮಾತ್ರ ಆ ಥರ ಸ್ಪ್ಲಿಟ್ ಆಗುತ್ತೆ, ಓಕೆನಾ. ರೀಸನಿಂಗಲ್ಲಿ ಮತ್ತೆ ಡಿವೈಡ್ ಆಗುತ್ತೆ, 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್. ಸೊ 2 ಮಾರ್ಕ್ಸ್ 5 ಕ್ವಶನ್ ಇರುತ್ತೆ, 1 ಮಾರ್ಕ್ಸ್ 45 ಕ್ವಶನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಇದರಲ್ಲಿ ಏನೋ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಿಮಗೆ. ಸೊ ಟೋಟಲ್ 190 ಕ್ವಶನ್ಸ್, 200 ಮಾರ್ಕ್ಸ್, 160 ಮಿನಿಟ್ಸ್ ಟೈಮ್, ಓಕೆನಾ. ನೆಕ್ಸ್ಟ್ ಪೇಪರ್ ವರ್ಷನ್ಸ್ ನೋಡಿ.
ಸೊ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ. ಇಂಗ್ಲೀಷು ಬೈ ಡಿಫಾಲ್ಟ್ ಅದೇ ಲ್ಯಾಂಗ್ವೇಜ್ ಇರುತ್ತೆ, ಬಟ್ ನೀವು ಹಿಂದಿ, ಕನ್ನಡ, ಕೊಂಕಣಿಗೆ ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು. ಅಂದರೆ ಅಗೇನ್ ಹೇಳ್ತಾ ಇರೋದು, ಬರೀ ಅದೇ ಲ್ಯಾಂಗ್ವೇಜ್ ಬರೋದಿಲ್ಲ. ಕನ್ನಡ ಅಂದ್ಕೊಟ್ರೆ ನಿಮಗೆ ಕನ್ನಡ ಬರೀ ಕನ್ನಡದಲ್ಲೇ ಬರೋದಿಲ್ಲ, ಇಂಗ್ಲೀಷು ಕ್ವಶನ್ ಇಂಗ್ಲೀಷ್ ಜೊತೆಗೆ ಕನ್ನಡದಲ್ಲೂ ಕೂಡ ಬರುತ್ತೆ ಕೆಳಗಡೆ, ಆಪ್ಷನು ಅಷ್ಟೇ. ಓಕೆನಾ, ಬರೀ ಕನ್ನಡದಲ್ಲೇ ಇರಲ್ಲ. ಸೊ ಇಂಗ್ಲೀಷ್ ಜೊತೆಗೆ ಕನ್ನಡ ಬರುತ್ತೆ. ಇಂಗ್ಲೀಷ್ ಬೈ ಡಿಫಾಲ್ಟ್ ಇರುತ್ತೆ ಲ್ಯಾಂಗ್ವೇಜು. ನೀವು ಮಿಕ್ಕಿರೋದಲ್ಲಿ ಹಿಂದಿ, ಕನ್ನಡ, ಕೊಂಕಣಿನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಪೆನಾಲ್ಟಿ ಅಂದರೆ 1/4 ಅಂದರೆ 0.25 ಏನು ಮಾರ್ಕ್ಸ್ ಏನಾಗುತ್ತೆ ಎಲ್ಲದಕ್ಕೂ ಕೂಡ ಅಲ್ಲಿ ಮೈನಸ್ ಆಗ್ತಾ ಬರುತ್ತೆ. ಸೊ ಇದು ನಿಮಗೆ ಗೊತ್ತಿರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಅಂದರೆ ಬಂದಿರೋ ಮಾರ್ಕ್ಸಲ್ಲಿ ಕ್ವಶನ್ ತಪ್ಪಾದರೆ ಬಂದಿರೋ ಮಾರ್ಕ್ಸಲ್ಲಿ 0.25ನ ಮೈನಸ್ ಮಾಡ್ತಾ ಬರ್ತಾರೆ, ಅಥವಾ 1/4 ಆಫ್ ದ ಮಾರ್ಕ್ಸ್. ಯಾವ ಕ್ವಶನಿಗೆ 1 ಇದ್ದರೆ ಅದರಲ್ಲಿ 0.25, ಅಥವಾ 1 ಪಾಯಿಂಟ್ ಸಮಥಿಂಗ್ ಜಾಸ್ತಿ ಇದ್ದರೆ 2 ಇದ್ದರೆ ಅದರಲ್ಲಿ 0.5 ಮಾರ್ಕ್ಸ್. ಆ ಥರ ಕಟ್ ಆಗ್ತಾ ಬರುತ್ತೆ, 1/4 ಕಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಕಟ್ ಆಫ್ ಸ್ಕೋರ್ ನೋಡಿ, ಇಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡರಲ್ಲೂ ಕೂಡ ಸೆಕ್ಷನಲ್ ಕಟ್ ಆಫ್ ಇರುತ್ತೆ ಮತ್ತು ಓವರಾಲ್ ಕಟ್ ಆಫ್ ಇರುತ್ತೆ. ನೀವು ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡಿ ಆಮೇಲೆ ಓವರಾಲ್ ಕಟ್ ಆಫ್ ಕೂಡ ಕ್ಲಿಯರ್ ಮಾಡಬೇಕು. ಓವರಾಲ್ ಕಟ್ ಆಫ್ ಬರೀ ಕ್ಲಿಯರ್ ಮಾಡಿ ಸೆಕ್ಷನಲ್ ಕಟ್ ಆಫಲ್ಲಿ ಒಂದರಲ್ಲಿ ಫೇಲ್ ಆದರೂ ಕೂಡ ನೀವು ಫೇಲ್ ಅಂತಲೇ ಕನ್ಸಿಡರ್ ಆಗೋದು. ಈವನ್ ಪ್ರಿಲಿಮ್ಸಲ್ಲಿ ಆಗಿರ್ಬೋದು, ಮೇನ್ಸಲ್ಲಿ ಆಗಿರ್ಬೋದು. ಮೇನ್ಸಲ್ಲೂ ಕೂಡ ಪ್ರತಿಯೊಂದು ಸೆಕ್ಷನ್ಗೂ ಸೆಕ್ಷನಲ್ ಕಟ್ ಆಫ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡಬೇಕು, ಓವರಾಲ್ ಕಟ್ ಆಫ್ನ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಪ್ರಾವಿಷನಲ್ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಅಂದರೆ 200 ಮಾರ್ಕ್ಸಿಗೆ ಏನು ಮೇನ್ಸ್ ಎಕ್ಸಾಮ್ ಬರ್ತಿರ್ತಿರಲ್ಲ ಅದನ್ನು 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ಆವಾಗ ಕಟ್ ಆಫ್ನ ಅವ್ರು ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಕಾಲ್ ಲೆಟರ್. ಸೊ ಕಾಲ್ ಲೆಟರ್ ಇನ್ಫಾರ್ಮೇಷನ್ ನೋಡಿ, ಕಾಲ್ ಲೆಟರ್ ಆಗಿ ನಾನು RRB ವಿಡಿಯೋ ನೋಟಿಫಿಕೇಶನ್ ಮಾಡಿದಾಗ ಕೂಡ ಹೇಳಿದ್ದೆ, ಪ್ರಿಲಿಮ್ಸ್ ಎಕ್ಸಾಮ್ ಆದ್ಕೊಳ್ಳೆ ಕಾಲ್ ಲೆಟರ್ನ ಬಿಸಾಕಬೇಡಿ. ನೀವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದರೆ ಮೇನ್ಸಿಗೆ ಪ್ರಿಲಿಮ್ಸ್ ಕಾಲ್ ಲೆಟರ್ನ ತೊಗೊಂಡು ಹೋಗಬೇಕು. ಸೊ ಪ್ರಿಲಿಮ್ಸ್ ಕಾಲ್ ಲೆಟರ್ ಮೇಲೆ ನೀವು ಬರೆಯೋದಕ್ಕೆ ಕಾಲಮ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಫಿಲ್ ಮಾಡಿರ್ತಾರೆ. ಜೊತೆಗೆ ಅಲ್ಲ ಅಫಿಷಿಯಲ್ ಸೈನ್ ಕೂಡ ಆಗಿರುತ್ತೆ, ವೆರಿಫೈಡ್ ಸೀಲ್ ಆಗಿರುತ್ತೆ. ಅದೆಲ್ಲ ಇಂಪಾರ್ಟೆಂಟ್, ನೀವು ಮೇನ್ಸಿಗೆ ತಗೊಂಡು ಹೋಗಲೇಬೇಕು. ಸೊ ಆ ಮೇನ್ಸಿಗೆ ತಗೊಂಡು ಹೋಗಲಿಲ್ಲ ಅಂದರೆ ಎಕ್ಸಾಮಿಗೆ ಅಲೋ ಮಾಡೋದಿಲ್ಲ. ಸೊ ಅದನ್ನು ಕಾಲ್ ಲೆಟರ್ನ ಬಿಸಾಕಬೇಡಿ, ಹಾಗೆ ಪ್ರಿಸರ್ವ್ ಮಾಡಿಡಿ. ಓಕೆನಾ. ನೆಕ್ಸ್ಟ್ ಅಪ್ಲೈ ಹೇಗೆ ಮಾಡೋದು ಅಂತ ಕೊಟ್ಟಿದ್ದಾನೆ. ಸೊ ಅಪ್ಲೈ ಮಾಡೋದು ನಾನು ಆಲ್ರೆಡಿ ನಿಮಗೆ ಲಾಸ್ಟಲ್ಲೂ ಹೇಳಿದ್ದೆ. IPPS.in ವೆಬ್ಸೈಟಿಗೆ ಹೋಗಿ ಅಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ CRP ಕ್ಲರ್ಕ್ ಅಂತ ಇರುತ್ತೆ. ಆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೋಟಿಫಿಕೇಶನ್ 14 ಅಂತ ಮೆನ್ಷನ್ ಆಗಿರುತ್ತೆ. ಸೊ ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಅಪ್ಲೈ ಲಿಂಕ್ ಇರುತ್ತೆ, ಅಪ್ಲೈ ಲಿಂಕ್ನ ಕ್ಲಿಕ್ ಮಾಡಿ. ಸೊ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನೇನು ರೆಡಿ ಮಾಡಿ ಇಟ್ಕೋಬೇಕಂತ ಹೇಳಿದ್ರೆ, ಒಂದು ಫೋಟೋ, ಸಿಗ್ನೇಚರು, ಲೆಫ್ಟ್ ಥಂಬ್ ಇಂಪ್ರೆಷನ್ನು, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ನು ಮತ್ತು ಸರ್ಟಿಫಿಕೇಟ್ ಆಸ್ ಮೆನ್ಷನ್ ಇನ್ ದ ಕ್ಲಾಸ್ J. ಸೊ ಇದ್ರ ಎಲ್ಲ ಡೀಟೇಲ್ಸು ಕೂಡ ಅವನು ಕಂಪ್ಲೀಟಾಗಿ ನೋಟಿಫಿಕೇಷನಲ್ಲಿ ಅಂದರೆ ಎಷ್ಟು KBಯಲ್ಲಿ ಇರಬೇಕು, ಯಾವ ಫಾರ್ಮೇಟಲ್ಲಿ ಇರಬೇಕು, ಸೊ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಏನಂತ ಬರೀಬೇಕು, ಮತ್ತು ಸರ್ಟಿಫಿಕೇಟ್ ಮೆನ್ಷನ್ ದ ಕ್ಲಾಸ್ J ಯಾವ ಥರ ಇರಬೇಕು, ಅದ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನು ಕೂಡ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾನೆ. ಸೊ ನಾವು ಫುಲ್ ಓದೋಕ್ಕೆ ಹೋಗಲ್ಲ, ಯಾಕೆಂದ್ರೆ 71 ಪೇಜ್ ಇದೆ, ಎಲ್ಲದನ್ನೂ ನಾವು ಓದೋಕ್ಕಾಗೋದಿಲ್ಲ. ಸೊ ಆ ಪರ್ಟಿಕ್ಯುಲರ್ ಕಾಲಮ್ಗಳನ್ನ ನೀವು ಸ್ವಲ್ಪ ಓದಿ ಅಪ್ಲಿಕೇಶನ್ ಹಾಕಿಂತ ಮುಂಚೆ ಅದನ್ನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಪ್ಲೈ ಮಾಡೋಕ್ಕೆ ಕೂತ್ಕೊಳ್ಳಿ. ನೆಕ್ಸ್ಟ್ ಮೋಡ್ ಆಫ್ ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ಯಾವುದು ಚಲನ್ ಗಿಲನ್ ಯಾವುದು ಇಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ, ಅಥವಾ ನೀವು ಬೇರೆ ಬ್ಯಾಂಕಿಗೆ ಹೋಗಿ ಕಟ್ಟೋ ಥರ ಏನಿರೋದಿಲ್ಲ. ಸೊ ನೀವು ಆನ್ಲೈನ್ ಮುಖಾಂತರನೇ ಅಮೌಂಟ್ನ ಪೇ ಮಾಡಬೇಕು. ನೆಕ್ಸ್ಟ್ ವೇಕೆನ್ಸೀಸ್ ನೋಡಿ, ವೇಕೆನ್ಸೀಸು ಓವರಾಲು ಅರೌಂಡ್ 6100+ ವೇಕೆನ್ಸೀಸ್ ರಿಲೀಸ್ ಆಗಿದೆ. ಸೊ ಇದಿನ್ನೂ ಇನ್ಕ್ರೀಸ್ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಅರೌಂಡ್ ಹೋಗ್ಬೋದು 7000 8000+ ಹೋಗ್ಬೋದು ವೇಕೆನ್ಸೀಸು. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿದರೆ 457 ವೇಕೆನ್ಸೀಸ್ ಇದೆ. ಸೊ ನೋಡ್ಬೋದು ಯಾವ ಬ್ಯಾಂಕ್ ಎಷ್ಟು ವೇಕೆನ್ಸೀಸ್. ಬ್ಯಾಂಕ್ ಆಫ್ ಬರೋಡಾ NR ಅಂದರೆ ಇನ್ನೂ ರಿಪೋರ್ಟ್ ಮಾಡಿಲ್ಲ. NR ಅಂದರೆ ನಾಟ್ ರಿಪೋರ್ಟೆಡ್ ಅಂತ, ಅವ್ರಿನ್ನೂ ರಿಪೋರ್ಟ್ ಮಾಡಿಲ್ಲ. ಸೊ ಅವರೆಲ್ಲ ವೇಕೆನ್ಸೀಸ್ನ ಆ್ಯಡ್ ಮಾಡ್ಬೋದು. 0 ಅಂತ ಕೊಟ್ಟಿದ್ರೆ ವೇಕೆನ್ಸೀಸ್ ಆ್ಯಡ್ ಮಾಡೋದಿಲ್ಲ, NR ಅಂತ ಕೊಟ್ಟಿದ್ರೆ ಅವ್ರಿನ್ನೂ ಅಪ್ಡೇಟ್ ಮಾಡಿರಲ್ಲ ಅಂತ ಅರ್ಥ. ಸೊ ಮೇ ಬಿ ಅವರು ಆ್ಯಡ್ ಮಾಡಬಹುದು. ಸೊ ಕೆನರಾ ಬ್ಯಾಂಕ್ ನೋಡಿ 364 ವೇಕೆನ್ಸೀಸ್ ಇದೆ, ಸೆಂಟ್ರಲ್ ಬ್ಯಾಂಕ್ ಆಫ್ 49 ಇದೆ. ನೆಕ್ಸ್ಟ್ ಅದೇ ಥರ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 14 ವೇಕೆನ್ಸೀಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕು 15. ಸೊ ಟೋಟಲ್ ಎಲ್ಲ ಸೇರಿ 457 ವೇಕೆನ್ಸೀಸ್. ಮೇ ಬಿ ಸ್ವಲ್ಪ ಇನ್ನೊಂದು 150 ಆರ್ 200 ವೇಕೆನ್ಸೀಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ನೋಡೋಣ, ಐ ಹೋಪ್ ಸೊ. ಆದರೆ ಒಳ್ಳೆಯದು, ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ನೆಕ್ಸ್ಟ್ ಸೆಂಟರ್ಸ್, ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡಿ. ಪ್ರಿಲಿಮ್ಸಿಗೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಕಡೆ ಪ್ರಿಲಿಮ್ಸ್ ಸೆಂಟರ್ಸ್ ಇದೆ. ಮೇನ್ ಸೆಂಟರ್ ಕಡಿಮೆ ಆಗುತ್ತೆ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ನೆಕ್ಸ್ಟ್ ಕಲಬುರಗಿ ಮತ್ತು ಮಂಗಳೂರು. ಸೊ ಇಷ್ಟು ಕಡೆ ಮಾತ್ರ ಮೇನ್ ಸೆಂಟರ್ಸ್ ಇರೋದು. ಸೊ ಇದಿಷ್ಟು ಈ ನೋಟಿಫಿಕೇಶನ್ ಡೀಟೇಲ್ಸ್ ಆಗಿತ್ತು. ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಏನಾದ್ರು ಇನ್ ಡೆಪ್ತ್ ಏನಾದ್ರು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಆ ನೋಟಿಫಿಕೇಶನ್ನ
ಫುಲ್ ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಚಾನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ನೋಟಿಫಿಕೇಶನ್ ಡೀಟೇಲ್ಸ್ನ ತಿಳ್ಕೊಂಡು ಆಮೇಲೆ ಒಂದ್ಸಲ 2-3 ಸಲ ನೋಟಿಫಿಕೇಶನ್ ಕ್ಲೀನಾಗಿ ಓದಿ ಅಲ್ಲಿರುವಂಥ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ಸ್ನ ಹಾಕೋಕ್ಕೆ ಕೂತ್ಕೊಳ್ಳಿ, ಓಕೆನಾ? ಯಾಕೆಂದರೆ ತುಂಬ ಜನ ಮಿಸ್ಟೇಕ್ ಆಯಿತು ಅಂತ ಹೇಳಿದೆ. ಮಿಸ್ಟೇಕ್ ಆದರೆ ಚಾನ್ಸ್ ಇನ್ನೂ ಸಿಗುತ್ತೆ, ಬಟ್ ಸುಮ್ಮನೆ ಅಮೌಂಟ್ ನಿಮ್ಮದು ವೇಸ್ಟ್ ಆಗುತ್ತೆ. 850 rupees ಕಮ್ಮಿ ಅಮೌಂಟ್ ಅಲ್ವಾ? ಸೊ ಒಂದ್ಸಲ ಮಿಸ್ಟೇಕ್ ಮಾಡಿ ನೀವು ಸಬ್ಮಿಟ್ ಮಾಡಿಬಿಟ್ರೆ ನೀವು ಎಡಿಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ, ಓಕೆನಾ? IBPS ಅಲ್ಲಿ ಸಬ್ಮಿಟ್ ಮಾಡಿದರೆ ಎಡಿಟ್ ಮಾಡೋಕ್ಕೆ ಅವರು ಅವಕಾಶ ಕೊಡೋದಿಲ್ಲ. ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಹೊಸದಾಗಿ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಅಮೌಂಟು ರೀಫಂಡ್ ಆಗೋದಿಲ್ಲ ಮೊದಲನೇ ಅಪ್ಲಿಕೇಶನ್ದು. ಸೊ ಹುಷಾರಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಸೊ 850 rupees ಅಂದರೆ ಸುಮ್ಮನೆ ಅದು ಕಮ್ಮಿ ಅಮೌಂಟ್ ಅಲ್ವಾ? ಸೊ ಹಾಗಾಗಿ ಹುಷಾರಾಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.